ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಸೊ ಇವತ್ತು ನಾ ಏನು ಹೇಳಕ್ಕೆ ಇಷ್ಟಪಡಾಕತ್ತೀನಪ್ಪ ಅಂತಂದ್ರೆ, ಇವಾಗ ಸದ್ಯದ ಮಟ್ಟಿಗೆ ಸುದೀಪ್ ಸರ್ ಅವರ ಮಾರ್ಕ್ ಫಿಲ್ಮ್ ರಿಲೀಸ್ ಆಯ್ತು. ಸೊ ಸುದೀಪ್ ಸರ್ ಅವ್ರ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋ ಮಾಡಾಕತ್ತೀನಿ. ಏನು ಸುದೀಪ್ ಸರ್ ಬಗ್ಗೆ ವಿಷಯ ಏನು ಶೇರ್ ಮಾಡ್ಕೋಬೇಕಂತದಾರೋ ಅಂತೇಳಿ ಯೋಚನೆ ಮಾಡೋರಿಗೆ ಸೊ ಒಂದು ಮಾತು, ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಕನ್ನಡ ಫಿಲ್ಮನ್ನು ಬೆಳೆಸ್ರಿ, ಯಾರೂ ಕೂಡ ಪೈರಸಿ ಮಾಡೋಕ್ಕೆ ಹೋಗಬೇಡ್ರಿ, ಮತ್ತು ಕನ್ನಡ ಮೇಲೆ ಅಭಿಮಾನನ ಭಾಳ ತೊಗೊಂಬರ್ರಿ. ಯಾಕಂತಂದ್ರೆ ಇವಾಗ ಹೋಗ್ತಾ ಹೋಗ್ತಾ ಜನ್ರೇಷನ್ ಯಾವ ಥರ ಆಗಕತ್ತೈತೆ ಅಂತಂದ್ರೆ, ಕನ್ನಡ ಮೇಲಿನ ಅಭಿಮಾನ ಎಷ್ಟೋ ಏನೋ ಗೊತ್ತಿಲ್ಲ, ಆದರೆ ಬೇರೆಯವ್ರ ಮುಂದೆ ಕಾಣಕ್ಕೆ ಅಂತ ಕನ್ನಡ ಅಭಿಮಾನಿ ಅನ್ನಕತ್ತಾರೆ ಮಂದಿ. ಮತ್ತು ಇನ್ನೊಂದು ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು, ಮಾತಾಡೋ ರೀತಿಲಿರ್ಬೇಕಂತ ಹೇಳ್ತಾ ಇವಾಗ ಸುದೀಪ್ ಅವ್ರ ಸರ್ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿರಿ, ಸುದೀಪ್ ಸರ್ ಕನ್ನಡದ ಮೇಲೆ ಇಟ್ಟಿರೋ ಅಭಿಮಾನ ಯಾವ ಮಟ್ಟಿಗೆ ಐತಂತಂದ್ರೆ ಹೇಳೋಕ್ಕೆ ಮಾತುಗಳು ಸಾಲದು, ಅಷ್ಟೂ ಒಂದು ದೊಡ್ಡ ಸ್ಥಾನಕ್ಕೈತಿ, ಅಷ್ಟೂ ಒಂದು ಉಚ್ಚ ಸ್ಥಾನಕ್ಕೈತಿ. ಯಾಕೈತಿ? ಅವರಿಗೆ ಆ ಕನ್ನಡ ಅಭಿಮಾನ ನಮಗೂ ಬರಬೇಕು, ನಿಮಗೂ ಬರಬೇಕು, ಎಲ್ಲರೂ ಒಂದು ಮನಸ್ಸೊಳಗೂ ಈ ಕನ್ನಡದ ಅಭಿಮಾನ ಅನ್ನೋದು ಎಲ್ಲರೊಳಗೂ ಇರಬೇಕು. ಯಾಕಂತಂದರೆ ನಿಮ್ಮ ಇದಕ್ಕಿಂತ ಸ್ವಲ್ಪ ಹಿಂದಿನ ವೀಡಿಯೋದೊಳಗೆ ಅಬ್ಸರ್ವ್ ಮಾಡಿರ್ತೀರಿ, ತೆಲುಗು ಬಿಗ್ ಬಾಸ್ ಒಳಗೆ ಒಂದು ಹೆಣ್ಮಗಳು ಹೇಳ್ತಾರೆ ಕನ್ನಡ ಅಂತೇಳಿ ಹೇಳ್ತಾಳೆ. ಸೊ ಕನ್ನಡ ಅಂತ ಹೇಳುವಾಗ ಸುದೀಪ್ ಸರ್ ಒಂದು ಕರೆಕ್ಷನ್ ಮಾಡ್ತಾರೆ. ಏನು ಕರೆಕ್ಷನ್ ಮಾಡ್ತಾರೋ? ಕನ್ನಡ ಅಲ್ಲ ಕನ್ನಡ ಅಂತ. ಸೊ ಈ ಕನ್ನಡ ಅಭಿಮಾನವನ್ನು ಎಲ್ಲ ಕಡೆ ಅವರು ಪ್ರೇರೇಪಿಸ್ತಿದ್ದಾರೆ ಮತ್ತು ಇನ್ನೊಂದು ಎಲ್ಲ ಕಡೆ ಹರಡ್ತಾ ಇದ್ದಾರೆ. ಸೊ ಅಂತಹ ದೊಡ್ಡ ವ್ಯಕ್ತಿಗೆ ಕನ್ನಡ ಮೇಲೆ ಅಷ್ಟೊಂದು ಅಭಿಮಾನ ಐತಿ, ಅಷ್ಟೊಂದು ಪ್ರೀತಿ ಐತಿ, ಅಷ್ಟೊಂದು ಗೌರವ ಐತೆ ಅಂದ್ರೆ ನಮಗೇನಾಗೈತಿ? ನಾವು ಕೂಡ ಕನ್ನಡ ಮೇಲೆ ಅಷ್ಟೇ ಪ್ರೀತಿ ಅಭಿಮಾನ ಇಟ್ಕೋಬೇಕು. ಆದರೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಇವಾಗ ಎಲ್ಲರೂ ಮಾರ್ಕೆಟಿಗೆ ಹೊಂಟ್ರೆ ಯಾರೋ ಒಬ್ಬವ ಹಿಂದಿಯವ ಇರ್ತಾನೆ, ಆ ಹಿಂದಿಯವನ ಕಡೆ ಏನೋ ಒಂದು ಬಟ್ಟೆ ತೋರಿಸಿತಾನ, ಅವನು ಹಿಂದಿಯೊಳಗೆ ಮಾತಾಡ್ತಿರ್ತಾನೆ. ನಾವು ಕೂಡ ಅವ್ರ ಜೊತೆ ಏನು ಮಾಡ್ತೀವಿ? ಹಿಂದಿಯೊಳಗನ ಮಾತಾಡಿ ಬರ್ತೇವೆ. ಕಾರಣ ಏನು? ಅವನಿಗೆ ಬರಂಗಿಲ್ಲ ಅಂಥೇಳಿ ನಾವು ಮಾತಾಡಿ ಬರ್ತೇವೆ ಹೊರತು, ಅವರಿಗೆ ನಾವಿರೋ ಊರು ಕರ್ನಾಟಕದಲ್ಲಿ ಇದಾರಂತಂದ್ರೆ ಅಂಥವ್ರಿಗೆ ನಾವು ಕನ್ನಡ ಹಿಂಗೆ ಅಂತ ಹೇಳ್ಕೊಟ್ಟು ಬರಂಗಿಲ್ಲ. ಅವ್ರ ಜೊತೆ ಸೇರಿ ನಾವು ಕೂಡ ನಮ್ಮ ಕನ್ನಡನ ಮಾರಾಟ ಮಾಡಿ ಅವ್ರ ಭಾಷೆನ ನಾವು ಎತ್ತುತ್ತೇವೆ. ಸೊ ಎಲ್ಲೇ ಆದರೂ ಕನ್ನಡ ಅಭಿಮಾನವನ್ನು ಎಲ್ಲ ಕಡೆ ತೋರಿಸ್ಬೇಕು. ಈಗ ಉದಾಹರಣೆಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದೊಳಗಾಗಿರ್ಬೋದು, UP ಮಂದಿ, MP ಮಂದಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಸೊ ಈ ಎಲ್ಲ ಜನರು ಕೂಡ ಇಲ್ಲಿ ಬಂದು ವ್ಯಾಪಾರಕ್ಕಾಗಿ ಬರ್ತಾರೆ. ಸೊ ಅವರು ಇಲ್ಲಿ ಬಂದಿರ್ತಾರಂತಂದ್ರೆ ಆಬ್ವಿಯಸ್ಲಿ ಅವರಿಗೆ ಒಂದು ಸಣ್ಣ ನಾಲೆಜ್ ಅನ್ನೋದು ಇದ್ದೇ ಇರ್ತೈತಿ. ಸೊ ಅದನ್ನು ನಾವು ಕನ್ನಡದ ಯಾವ ರೀತಿ ಮಾತಾಡ್ಬೇಕಂತೇಳಿ ಹೇಳ್ಕೊಟ್ರೆ ಎಷ್ಟೋ ಚಲೋ ಆಗ್ತೈತಿ. ಆದರೆ ನಾವೇನು ಮಾಡಕತ್ತೀವಿ? ಅವ್ರ ಜೊತೆನ ಸೇರಿ ಆ ಒಂದು ಅವ್ರ ಲ್ಯಾಂಗ್ವೇಜನ್ನು ಕಲಿಯಕತ್ತೀವಿ. ಕಲಿಯೋದು ತಪ್ಪಂತ ಅಲ್ಲ, ಹಂಗಂತ ಹೇಳಿ ನಮ್ಮ ಕನ್ನಡನ ಮರೆಯೋದು ತಪ್ಪು. ಯಾಕಂತಂದ್ರೆ ಅಂತಹ ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿನೇ ಕನ್ನಡದ ಮೇಲೆ ಅಷ್ಟು ಅಭಿಮಾನ ಇರಬೇಕಾದ್ರೆ ನಾವು ಸಾಮಾನ್ಯ ಜನರಿ, ನಾವು ಇನ್ನೂ ಹೆಚ್ಚಾಗಿ ಕನ್ನಡದ ಮೇಲೆ ಗೌರವವನ್ನು ಬೆಳೆಸ್ಬೇಕು. ನಾವು ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಅಷ್ಟೇ ಮಾತ್ರ ಅಲ್ಲ ಧ್ವಜಾರೋಹಣ ಮಾಡೋದಾಯ್ತು, ಕನ್ನಡದ ಬೋರ್ಡ್ ಹಾಕೊಂಡು ಅಡ್ಡಾಡೋದಲ್ಲ, ಪ್ರತಿಯೊಂದು ಕಡೆನೂ ಕನ್ನಡ ಇರಬೇಕು. ಕನ್ನಡ ಅನ್ನೋದು ನಮ್ಮ ಒಂದು ಉಸಿರಾಗಿರ್ಬೇಕು, ಕೇವಲ ತಾತ್ಕಾಲಿಕಕ್ಕೆ ಇರೋದಲ್ಲ. ಸೊ ಈ ರೀತಿ ಇರೋದ್ರಿಂದ ಏನಾಗ್ತೈತೆ ಅಂತಂದ್ರೆ, ನಮ್ಮ ಲೈಫ್ ಒಳಗೆ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬೆಳಿತೀವಿ. ನಮ್ಮ ಕನ್ನಡವನ್ನು ನಾವು ಹೆಂಗೆ ಬೆಳೆಸ್ತೇವಲ್ಲ, ಆ ಬೆಳೆಸೋದ್ರ ಮೇಲೆ ನಮ್ಮ ಒಂದು ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿ ಇರ್ತದೆ. ಅದಕ್ಕಲ್ಲ ರೀ, ಫಾರಿನ್ ಕಂಟ್ರಿಲಿರೋ ಹೆಣ್ಮಕ್ಳು ಕೂಡ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ಸೀರೆಯನ್ನು ಉಡಾಕತ್ತಾರ. ಸೊ ಇದ್ರಾಗ ತಿಳ್ಕೊಂಬಿಡ್ರಿ ನಮ್ಮ ಕನ್ನಡ ಕಲ್ಚರ್ ಯಾವ ಥರ ಐತೆ ಅಂತ ಹೇಳಿ. ಆದರೆ ನಮ್ಮ ಇಂಡಿಯನ್ಸ್ ಬೇರೆ ದೇಶಕ್ಕೆ ಹೋದರೆ ನಮ್ಮ ಕಲ್ಚರನ್ನು ತೋರಿಸೋಂಗಿಲ್ಲ. ಏನು ತೋರಿಸ್ತದೆ? ಶಾರ್ಟ್ ಡ್ರೆಸ್ ಹಾಕೋದು, ಶಾರ್ಟ್ ಸ್ಕರ್ಟ್ ಹಾಕೋದು. ಸೊ ಈ ರೀತಿ ಅವರ ಒಂದು ಬಟ್ಟೆ ಹಾಕೋದು ತಪ್ಪಲ್ಲ, ನಾವು ಅವ್ರ ರೀತಿ ಇರೋದು ತಪ್ಪಲ್ಲ. ಆದರೆ ಕಂಪ್ಲೀಟಾಗಿ ಆ ಒಂದು ಕಲ್ಚರನ್ನೇ ನಾವು ಅಳವಡಿಸ್ಕೋತೇವಲ್ಲ, ಅದು ಭಾಳ ದೊಡ್ಡ ತಪ್ಪು. ಹೇಳಬೇಕು, ನಾವು ಹಾಕೊಳ್ಳೋ ಡ್ರೆಸ್ಸನ್ನು ನಿಂತು ನೋಡಬೇಕು, ಅವರು ಯಾವ ಥರ ಅಂಥೇಳಿ ಯೋಚನೆ ಮಾಡಬೇಕು. ಆದರೆ ನಾವೇನು ಮಾಡ್ತೀವಿ? ಅವ್ರಿಗೆ ಹಾಕೊಳ್ಳೋ ಅಂತಹ ಬಟ್ಟೆಗಳನ್ನು ಧರಿಸ್ಕೊಂಡು ಅವರ ಒಂದು ಕಂಟ್ರಿ ಒಳಗೆ ಅಡ್ಡಾಡಕತ್ತೀವಿ. ನೋಡ್ರಿ, ವಿಚಾರ ಮಾಡಿರಿ, ಬೇರೆ ದೇಶದವರು, ಈಗ ಟಿಬೇಟಿಯನ್ ಆಗಿರ್ಬೋದು, ಫಾರಿನರ್ಸ್ ಆಗಿರ್ಬೋದು, ಯಾರೇ ಇರಲಿ ನಮ್ಮ ದೇಶಕ್ಕೆ ಬಂದು ಖಾದಿ ಬಟ್ಟೆನ ಖರೀದಿ ಮಾಡ್ತಾರೆ, ಪ್ಲಸ್ ಸೀರೆ ತೊಗೊಂಡು ಉಟ್ಕೋತಾರೆ. ಉಟ್ಕೊಂಡು ಕನ್ನಡ ಭಾಷೆ ಕಲಿಯೋಕ್ಕೂ ಅವರು ಹಿಂಜರಿಯೋಂಗಿಲ್ಲ. ಇವಾಗಲೂ ಕೂಡ ಇದ್ದಾರೆ ಎಷ್ಟೋ ಫಾರಿನರ್ಸ್ ಕನ್ನಡ ಕಲ್ತಿದ್ದಾರೆ. ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಬೇಕು. ಆ್ಯಕ್ಚುಲಿ ಅವರಿಗೆ ಎಷ್ಟು ಕನ್ನಡ ಅಭಿಮಾನ ಐತಂತ ಹೇಳಿ ನಾವೇನು ಮಾಡ್ತೀವಿ?
ನಮ್ಮ ಕನ್ನಡಕ್ಕೆ ನಾವು ಗೌರವ ಕೊಡೋಂಗಿಲ್ಲ. ಸೊ ಇನ್ಮೇಲಿಂದಾದ್ರೂ ನಮ್ಮ ಕನ್ನಡಕ್ಕೆ ನೀವು ಗೌರವ ಕೊಡ್ರಿ. ಯಾಕಂತಂದ್ರೆ ಹುಟ್ಟಿದ್ದು ಬೆಳೆದಿದ್ದು ಕುಡ್ದಿದ್ದು ಕನ್ನಡ ತಾಯಿ ನೆಲದಿಂದ ಬಂದಿದ್ದು. ಸೊ ಅದನ್ನು ನಾವು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಕನ್ನಡವನ್ನು ಯಾವತ್ತೂ ಮನಸ್ಸಿಂದ ಸ್ವೀಕಾರ ಮಾಡಿರಿ. ಕನ್ನಡ ಬರದೇ ಇರೋರಿಗೆ ಹೇಳ್ಕೊಡ್ರಿ. ಅವ್ರ ಜೊತೆ ಸೇರಿ ನಾವು ಕೂಡ ಆಗೋದು ಬೇಡ. ಸೊ ಕನ್ನಡ ಅಭಿಮಾನ ಪ್ರತಿಯೊಬ್ಬರಿಗೂ ಇರಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಸೊ ಎಲ್ಲರೂ ಲೈಕ್ ಮಾಡಿ, ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಲವ್ ಯು ಆಲ್. ಬಾಯ್.